ಫೈಂಡ್ ದ ರೇಂಜ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಸೊ ಇಲ್ಲಿ ನಮ್ಮ ಫಂಕ್ಷನ್ ಇಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 minus 3x, where x belongs to real number and x is greater than 0. ಸೊ ಇಲ್ಲಿ ಇಂಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ, ವಾಟ್ ಈಸ್ ಗಿವನ್, ಒಂದು ಫಂಕ್ಷನ್ ಬಗ್ಗೆ ಕೊಟ್ಟಿದ್ದಾರೆ. ಸರಿ, ಮತ್ತು ಹೀಗೆ ಶುರು ಮಾಡ್ತೀನಿ. ಹಾಂ, ಫಂಕ್ಷನ್ ಬಗ್ಗೆ ಕೊಟ್ಟಿದ್ದಾರೆ, ಆಮೇಲೆ ಡೊಮೈನ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಡೊಮೈನ್ ಹಿಯರ್ ಇಸ್ ಆ್ಯಸ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಅಂತ ಹೇಳಿದ್ರೇನೋ. ಹೌದು, ಡೊಮೈನ್ ಇಸ್ ಗ್ರೇಟರ್ ದ್ಯಾನ್ 0 ನಾಟ್ ಇನ್ಕ್ಲೂಡಿಂಗ್ 0, ಈ ರೀತಿಯಲ್ಲಿ ಆಗುತ್ತದು. ಸರಿನಾ? ಆಯಿತಾ? ನೆಕ್ಸ್ಟು ರೇಂಜ್. ಹೇಗೆ ಕಂಡುಹಿಡಿಯೋದು ರೇಂಜ್ನ? ಈ ಕಂಡೀಷನ್ ಉಪಯೋಗಿಸ್ಕೊಂಡು ಅಂತ ಹೇಳಿದ್ರೆ, ವಿ ನೋ ದ್ಯಾಟ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಅಲ್ವಾ? ವಿ ನೋ ದ್ಯಾಟ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ಇದರಿಂದ ನಾನು ಈ ಎಕ್ಸ್ಪ್ರೆಷನ್ನ ಡಿರೈವ್ ಮಾಡ್ತೀನಿ. ಹೇಗೆ? ಫಸ್ಟು ಅಲ್ಲಿ ಮಲ್ಟಿಪ್ಲೈಯಿಂಗ್ -3 ಆನ್ ಬೋತ್ ಸೈಡ್ಸ್. ಸೊ ದಿಸ್ ವಿಲ್ ಬಿ -3x ಲೆಸ್ಸರ್ ದ್ಯಾನ್ 0 ಅಲ್ವಾ? ಇದನ್ನು ಫ್ಲಿಪ್ ಮಾಡಬೇಕು, ಜ್ಞಾಪಕ, ಇದು ಚೇಂಜ್ ಆಗಬೇಕಿದು. ಅದರ ಇನ್ನೇನಿದೆ, ಇಲ್ಲಿ 2 ಇದೆ. ಸೊ ಅದನ್ನು ಹೇಗೆ ಬರೋದು, ಅದನ್ನು ಹೇಗಂತಾರದು ಇಲ್ಲಿ ಬೈ ಆ್ಯಡಿಂಗ್ ಟು ಬೋತ್ ದ ಸೈಡ್ಸ್, ಆ್ಯಡಿಂಗ್ ಟು ಬೋತ್ ಸೈಡ್ಸ್. ಸೊ ಇಲ್ಲೇನಾಗುತ್ತಿದ್ದು, 2 minus 3x is less than 0 plus 2, that is 2. ಸೊ ಏನು ಹೇಳ್ಬೋದು, ದೇರ್ ಫೋರ್ ದ ರೇಂಜ್ ಇಸ್ ಬಿಟ್ವೀನ್ -infinity ಆ್ಯಂಡ್ 2 ನಾಟ್ ಇನ್ಕ್ಲೂಡಿಂಗ್ 2 ಅಲ್ವಾ? ಕೊನೆಯದಾಗಿ ಇದನ್ನು ವೆರಿಫೈ ಮಾಡೋಣ ಕೋಡ್ ಉಪಯೋಗಿಸ್ಕೊಂಡು. 2 minus 3 times of x. ಸೊ ಇಲ್ಲಿ ನಾವು ಯಾವ ವ್ಯಾಲ್ಯೂಸ್ ನೋಡ್ತಾ ಇದ್ದೀವಿ? ಕಂಡೀಷನ್ ಇಸ್ ದ್ಯಾಟ್ ಎಕ್ಸ್ ಹ್ಯಾಸ್ ಟು ಬಿ ಗ್ರೇಟರ್ ದೆನ್ 0 ಆ್ಯಂಡ್ ಈ ಸೆಟ್ ಆಫ್ ವ್ಯಾಲ್ಯೂಸ್. ಸೊ ಇಲ್ಲೇನು ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ 0 ಕೊಟ್ಟಾಗ ನಮ್ಮ ಔಟ್ಪುಟ್ಟು ಇಲ್ಲಿ ಕೊನೆಯ ಮೂಲೆಯಲ್ಲಿ ನೋಡಿ, ಕೊನೆಯ ಮೂಲೆ ಕಾಣುತ್ತಾ? ಸೊ ಎಕ್ಸು 0 ಇದ್ದರೆ ಇಲ್ಲಿ y 2 ಇದೆ. ಅದಾದಮೇಲೆ ಇನ್ನೇ ಮುಂದೆ ಹೋಗ್ತಾ ಏನಾಗ್ತಾಯಿದೆ, ಇದು ನೆಗೆಟಿವ್ ವ್ಯಾಲ್ಯೂ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಟ್ಸ್ ರೀಚಿಂಗ್ -infinity. ಸೊ ದ ವ್ಯಾಲ್ಯೂ ಇಸ್ ಫ್ರಮ್ -infinity ಕಮ್ಮಿಯಿಂದ ಹೆಚ್ಚು ಬರಬೇಕು. ರೇಂಜ್ ಜನರಲಿ, ರೇಂಜ್ ಡೊಮೇನ್ ಎಲ್ಲ ಕಮ್ಮಿಯಿಂದ ಹೆಚ್ಚು ಬರಬೇಕು. ಹಾಗಾಗಿ -infinity to 2 ಅಂಥೇಳಿ ನಿಮ್ಮ ಉತ್ತರ.